ಹಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏನು ರೀಡಿಂಗ್ ಮಾಡೋಣ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಯಾವ ರೀಸನಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನ ನಿಮಗೆ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು, ಬಟ್ ಅವ್ರ ಮನಸ್ಸಲ್ಲಿರೋ ಆ್ಯಕ್ಚುಯಲ್ ರೀಸನ್ಸ್ ಏನು ಅನ್ನೋದ್ರ ಮೇಲೆ ಕ್ವಶನ್ ಮಾಡಿ ಶಫಲ್ ಮಾಡಿ ಇಟ್ಟಿದ್ದೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಆಮೇಲೆ ಇದನ್ನು ಟೈಮ್ಲೆಸ್ ರೀಡಿಂಗ್. ಬನ್ನಿ ನೋಡೋಣ. The Lovers, okay? The Sun, Queen, Death. ಸೊ ಇದು ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಸ್ಪೆಷಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಯಾಕೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಒಂದು ಥರ್ಡ್ ಪರ್ಸನ್ನಿಂದ ಲೈಕ್ ಕಿವಿ ಚುಚ್ಚೋದು ಅಂತ ಹೇಳ್ತಾರಲ್ವ, ಥರ್ಡ್ ಪರ್ಸನ್ ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ. ಸೊ ಅದು ನಿಮಗೂ ಅದು ಇನ್ನೂ ಕ್ಲಿಯರ್ ಆಗಿಲ್ಲ ಏನು ಅಂತ ಹೇಳಿಬಿಟ್ಟು, ಆ ಪರ್ಸನ್ ಯಾರು ಅಂತಲೂ ನಿಮಗೆ ಗೊತ್ತಿಲ್ಲ, ಬಟ್ ಅವರು ಮ್ಯೂಚುವಲ್ ಫ್ರೆಂಡ್ ಅನ್ನೋ ಥರ ತೋರಿಸ್ತಾ ಇದೆ. ಮ್ಯೂಚುವಲಾಗಿ ನಿಮಗೂ ಗೊತ್ತು, ನಿಮ್ಮ ಪಾರ್ಟ್ನರ್ಗೂ ಗೊತ್ತು. ಸೊ ಅವರು ಈ ಕೆಲಸ ಮಾಡಿದ್ದಾರೆ. ಸೊ ಓಕೆ, ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನಿಮಗೆ ಲೈಕ್ ನಿಮಗೆ ಇರೋರಲ್ಲ ಅನ್ನೋ ಟೈಪು ಅವ್ರ ತಲೆ ತುಂಬಿಸ್ಬಿಟ್ಟು ಸೊ ಬೇರೆ ಆಗೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಈ ಎನರ್ಜಿ ತೋರಿಸ್ತಾ ಇದೆ. ಆಮೇಲೆ ಇನ್ನೊಂದೇನು ಹೇಳ್ತಿದ್ರೆ, ಸ್ಮೂತಾಗಿ ನಡೀತಿತ್ತು ರಿಲೇಷನ್ಶಿಪ್. ಪಟ್ಟ ಏನು ಲೈಕ್ ಸಡನ್ ಚೇಂಜಸ್ ಆಗಿ ಕೆಲವೊಬ್ಬರ ಲೈಫಲ್ಲಿ ಅವ್ರ ಪಾರ್ಟ್ನರ್ ಅವ್ರನ್ನ ಸಪ್ರೇಟ್ ಆಗಿರ್ಬೋದು. ನೀವು ಓಕೆ ಏನೂ ಚೆನ್ನಾಗೇ ನಡೀತಿತ್ತಲ್ಲ, ಏನಾಯಿತು ಹೀಗೆ ಅಂಥೇಳಿ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರು ಈ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಿದ್ದಾರೆ. ಓಕೆ, ಇದು ನನಗೆ ರೈಟ್ ಅಲ್ಲ, ನನಗೆ ಸರಿಯಾಗಿರೋ ರಿಲೇಷನ್ಶಿಪ್ ಇಲ್ಲೋ ಲೈಕ್ ಮನೇಲಿ ಹುಡ್ಕೋದಾಗಿರಲಿ, ಅಥವಾ ಅವರೊಬ್ಬರ ಹತ್ರ ಮಾತಾಡ್ತಾ ಇದ್ದು ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿರುವಾಗಲೇ ಸೊ ಇದು ನನಗೆ ಸರಿ ಇಲ್ಲ, ಇದಕ್ಕಿಂತ ಬೆಟರ್ ಆಪ್ಷನ್ ನನಗೆ ಸಿಕ್ಕಿದೆ ಅನ್ನೋ ಇಂಟೆನ್ಷನಲ್ಲಿ ಅವರು ನಿಮ್ಮನ್ನು ಸಡನ್ನಾಗಿ ಬಿಡೋಣ ಅನ್ನೋ ಚಾನ್ಸಸ್ ತೊಗೊಂಡಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವೊಬ್ಬರು ಲೈಫಲ್ಲಿ ಸೊ ಅವರ ಫ್ಯಾಮಿಲಿ ಇನ್ಫ್ಲೂಯೆನ್ಸಿಂದ, ಸೊ ಈ ಕಡೆ ಅವ್ರಿಗೆ ಹೇಳೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ, ಆ ಕಂಡೀಷನಿಂದ ಅವ್ರೇನು ಮಾಡಿದರು ಅಂತ ಹೇಳಿದ್ರೆ, ಓಕೆ ಅದು ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಗೊತ್ತಿರಬಹುದು, ಬಟ್ ಫ್ಯಾಮಿಲಿ ರೀಸನ್ನಿಂದ ಅವ್ರು ನಿಮ್ಮನ್ನು ಲೈಕ್ ಲೀವ್ ಮಾಡೋದು, ಲೈಕ್ ಸಾಕು ಇದನ್ನು ನಿಲ್ಲಿಸ್ಬಿಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಇನ್ನು ಕೆಲವೊಬ್ಬರು ವಿಷಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅವರು ಬ್ಲೈಂಡಾಗಿ ನಿಮ್ಮನ್ನು ಟ್ರಸ್ಟ್ ಮಾಡಿದರು, ನೀವು ಅವ್ರ ಟ್ರಸ್ಟ್ನ ಬ್ರೇಕ್ ಮಾಡಿದ್ದೀರ. ಅದೇ ರೀಸನ್, ನೀವು ಟ್ರಸ್ಟ್ನ ಬ್ರೇಕ್ ಮಾಡಿದ್ದೀರ. ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ಏನೋ ಒಂದು ಪ್ರಾಮಿಸ್ ಮಾಡಿ ಅದನ್ನು ಬ್ರೇಕ್ ಮಾಡಿರ್ಬೋದು, ಅಥವಾ ಲೈಕ್ ನಾನು ಇದು ಅಂಥೇಳಿ ಸ್ಪೆಷಲಾಗಿ ತೋರಿಸ್ಬಿಟ್ಟು, ಬಟ್ ರಿಯಾಲಿಟಿಯಲ್ಲಿ ನೀವು ಅದಾಗಿರಲ್ಲ. ಸೊ ಅದಕ್ಕೆ ಹೇಳೋದು, ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ನಿಮ್ಮ ಟ್ರೂ ನೇಚರ್ನ ತೋರಿಸಿ. ಒಂದು ದಿನ, ಇವಾಗ ಬೇರೆಯವ್ರಾಗಿ ಎಷ್ಟು ದಿನ ನಾವು ಇರ್ಬೋದು ಹೇಳಿ? 1 ಮಂತ್, 1 ಇಯರ್, 2 ಇಯರ್ಸ್. ಅದಾದಮೇಲೆ ನಮ್ಮದು ಆ್ಯಕ್ಚುಯಲ್ ನಮ್ದು ಏನಿದೆ ನೇಚರ್ ಅದು ತೋರಿಸ್ತೀವಿ. ಅದ್ರ ಬದಲು ನಿಮ್ಮ ಟ್ರೂ ನೇಚರ್ ತೋರಿಸಿ, ಯಾರು ನಿಲ್ತಾರೋ ಅವರೇ ನಿಮ್ಮವರು. ನೀವೊಂದು 2 ಇಯರ್ಸ್ ತನಕ, ಒಂದು ಸ್ವಲ್ಪ ವರ್ಷ ತನಕ ತೋರಿಸ್ಬಿಟ್ಟು ಆಮೇಲೆ ಇದು ನಾನಲ್ಲ ಅಂತ ತೋರಿಸುವಾಗ ಅವ್ರಿಗೂ ಎಕ್ಸ್ಪೆಕ್ಟೇಷನ್, ಇವಾಗ ನೀವು ಯಾವ ಥರ ತೋರಿಸಿರ್ತೀರ ಆ ಥರ ಎಕ್ಸ್ಪೆಕ್ಟೇಷನ್ ಅವ್ರು ಬಿಲ್ಡ್ ಮಾಡಿರ್ತಾರೆ. ಸೊ ನೀವು ಅದನ್ನು ಬ್ರೇಕ್ ಮಾಡಿದಾಗ ಅದು ತುಂಬಾ ಹರ್ಟ್ ಆಗುತ್ತೆ. ಸೊ ಅದು ಮೋಸದ ಥರನೇ ಅಲ್ವಾ? ಸೊ ಏನು ಅಂತ ಹೇಳಿದ್ರೆ, ನೀವೇನಿದ್ದೀರಾ ಅದನ್ನೇ ಪೋರ್ಟ್ರೇ ಮಾಡಿ, ಸೊ ಅದರಲ್ಲಿ ಅವ್ರು ನಿಲ್ಲೋದಾದರೆ ಅವ್ರು ನಿಮ್ಮವರು, ಇಲ್ಲ ಅಂದರೆ ಅವರಲ್ಲ, ಅವ್ರನ್ನ ಆರಾಮ್ಸೆ ಕಳಿಸ್ಕೊಡಿ. ಆಮೇಲೆ ಇನ್ನೊಂದೇನು ಅಂದರೆ, ಸಮ್ ಕೈಂಡ್ ಆಫ್ ಡಿಪ್ರೆಷನಲ್ಲಿದ್ದಾರೆ. ಅದನ್ನ ನಿಮ್ಮ ಕಡೆ ಅವ್ರಿಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಅದರಿಂದ ಅವರು ಸಪ್ರೇಟ್ ಆಗಿದ್ದಾರೆ. ಸೊ ಹೇಗೆ ಅಂತ ಹೇಳಿದ್ರೆ, ತುಂಬ ಫ್ಯಾಮಿಲಿ ಮ್ಯಾಟ್ರಲ್ಲಾಗಿರ್ಬೋದು, ಅವ್ರದ್ದು ಓಲ್ಡ್ ಟ್ರಾಮಾ ಅಥವಾ ಫ್ಯಾಮಿಲಿ ಟ್ರಾಮಾ ಅಥವಾ ಚೈಲ್ಡ್ಹುಡ್ ಟ್ರಾಮಾ ಯಾವುದೋ ಒಂದು ಅವ್ರನ್ನ ತುಂಬಾ ಕಾಡ್ತಾ ಇದೆ. ಅದರಿಂದ ಅವರು ಸೊ ನನಗೆ ಸಾವಾಸನೇ ಬೇಡ, ಇವಾಗ ನಾನು ಈ ರಿಲೇಷನ್ಶಿಪ್ಪಲ್ಲಿದ್ದರೆ ಮತ್ತೆ ಇವರಿಗೂ ನಾನು ಹರ್ಟ್ ಮಾಡಿಬಿಡ್ತೀನೇನೋ ಅನ್ನೋ ಒಂದು ರೀಸನ್ನಿಂದ ಅವರು ಇದರಿಂದ ಹೊರಗಡೆ ಬಂದಿದ್ದಾರೆ. ಇನ್ನೊಂದು ಕೈಂಡ್ ಆಫ್ ಸಮ್ ಪೀಪಲಲ್ಲಿ ಯಾಕೆ ಸಪ್ರೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಲೈಫಲ್ಲಿ ಲೈಕ್ ಮ್ಯಾರೇಜ್ ಅಂತ ಹೇಳಿದ್ರೆ ಗುಡ್ ಒಪಿನಿಯನ್ ಇಲ್ಲ. ಸೊ ಹೇಗೋ
ಅನ್ಎಕ್ಸ್ಪೆಕ್ಟೆಡ್ ಲವ್ವಲ್ಲಿ ಬಿದ್ದುಬಿಟ್ಟಿದ್ದಾರೆ. ಸೊ ಅವ್ರಿಗೆ ಮ್ಯಾರೇಜ್ ಅಂತ ಹೇಳಿದ್ರೆ ಬಿಲೀವ್ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೂ ಹರ್ಟ್ ಆಗಬಾರ್ದು, ನನಗೂ ಹರ್ಟ್ ಆಗಬಾರ್ದು ಅನ್ನೋ ಇಂಟೆನ್ಷನ್ನಿಂದ ಅವ್ರು ಏನು ಮಾಡಿದ್ದಾರೆ, ಸೊ ಇದು ಬೇಡ ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು, ಲೈಕ್ ಲವ್ ಮಾಡುವಾಗ ಅವ್ರಿಗೆ ಅದೇನೂ ಫೀಲ್ ಆಗಿಲ್ಲ. ಓಕೆ, ಮತ್ತು ಇವರು ಕೆಲವೊಂದರಿಂದ ಇನ್ಫ್ಲೂಯೆನ್ಸ್ ಆಗಿ ಓಕೆ ಬೇಡ ಬಿಟ್ಬಿಡೋಣ ಅಂತ ಹೋಗಿಬಿಟ್ಟಿದ್ದಾರೆ. ಸೊ ಈ ಥರದ ಎನರ್ಜಿ ತೋರಿಸ್ತಿದೆ. ಬಟ್ ಏನೇ ಆಗಿರಲಿ, ಹೇಗೆ ಸಪ್ರೇಟ್ ಆಗಿರಲಿ, ನಿಮ್ಮ ಕೈಯಿಂದ ನಿಮ್ಮ ಕಡೆಯಿಂದ ತಪ್ಪಾಗಿದ್ದರೆ ಹೋಗಿ ಸಾರಿ ಕೇಳಿ ಅದನ್ನು ಅಲ್ಲೇ ಮುಗಿಸ್ಬಿಡಿ. ಈ ಕರ್ಮನ ಮುಂದೆ ತೊಗೊಂಡು ಹೋಗಬೇಡಿ ಅಷ್ಟೇ. ಸೊ ಸ್ವಲ್ಪ ದಿನ ನೋವಿರುತ್ತೆ, ಬೇಜಾರಿರುತ್ತೆ, ಅದು ಏನಿದ್ರೂ ಪರವಾಗಿಲ್ಲ. ಸ್ವಲ್ಪ ದಿನದ ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಏನಾದರೂ ಹೊಸ ಹಾಬಿ ಸ್ಟಾರ್ಟ್ ಮಾಡಿ, ಹೆಲ್ಪ್ ಮಾಡಿ, ಆ ಥರದ್ದೇನಾದರೂ ಮಾಡಿ ಇದರಿಂದ ಹೊರಗಡೆ ಬನ್ನಿ. ಬಟ್ ಅವ್ರು ನಿಮ್ಮ ಲೈಫಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಹೊರಗಡೆ ಬಂದ್ರೇ ನಿಮ್ಮ ಲೈಫಲ್ಲಿ ನೀವು ಮುಂದೆ ಹೋಗೋಕ್ಕಾಗೋದು. ಸೊ ಮೂವ್ ಆನ್ ಆಗಲೇಬೇಕಾಗುತ್ತೆ. ನೀವು ಆದಷ್ಟು ಟ್ರೈ ಮಾಡಿ. ಆ ಟ್ರೈ ಮಾಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ನಿಮ್ಮ ಬೌಂಡರೀಸ್ನ ಕ್ರಾಸ್ ಮಾಡಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಆ ಥರ ಎಲ್ಲ ಮಾಡೋದ್ರಿಂದ ಏನೂ ಯೂಸ್ ಆಗೋಲ್ಲ. ಅವ್ರು ಇನ್ನೂ ದೂರನೇ ಹೋಗ್ತಾರೆ ಅಂತ ಈ ಎನರ್ಜಿ ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ರೀಡಿಂಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಎಲ್ಲರೂ ಖುಷಿಯಾಗಿರಿ. ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ರಾಧೆ ರಾಧೆ.